ಅಭಿ, ಇಲ್ಲೇನು ಮಾಡ್ತಿದ್ಯಾ? ಹೀಗೆ ಕೂತ್ರೆ ಸಮಸ್ಯೆ ಬಗೆಹರಿಯುತ್ತಾ? ಬಾ ಮಲಗು. ಆಗಲೇ ಸಮಯ ಆಗಿದೆ. ಬೆಳಿಗ್ಗೆಯಿಂದ ಒಂದೇ ಸಮನೆ ಓಡಾಡ್ತಿದ್ಯಾ? ಮನೆಗೂ ಬಂದಿಲ್ಲ. ಅದೇ ಬಟ್ಟಿಯಲ್ಲಿದ್ಯಾ? ನಿಮ್ಮಮ್ಮ ಮನೆಗೆ ಹೋಗಿ ಆಯಿತು. ಬಾ ಬಾ ಎಂದರು. ಅವನ ನೋವು ತಿಳಿದರೂ ಸಮಾಧಾನ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಿದ್ದೆ ಬರಲಿಲ್ಲ ದೊಡ್ಡಮ್ಮ. ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಬಂದೆ. ನೀವೋಗಿ, ನಾನು ಬರ್ತೀನಿ ಎಂದನು ಕುಳಿತಲ್ಲಿಂದ ಹೇಳದೆ. ನನಗೆ ಈ ಆಸ್ಪತ್ರೆಯಲ್ಲಿ ಏನೂ ಗೊತ್ತಿಲ್ಲ ಕಣೋ. ಒಬ್ಬಳೆ ಆಸ್ಪತ್ರೆಯಲ್ಲಿ ಏಕೆ ಮಲಗೋದು? ನನಗಂತೂ ಭಯ ಆಗುತ್ತಪ್ಪ. ಬಾ ನೀನು, ಅಲ್ಲೇ ರೂಮ್ನಲ್ಲಿ ಕೂರುವೆ ಅಂತೆ. ಇಲ್ಲಿ ಜಾಸ್ತಿ ಗಾಳಿ ಬೀಳಿಸ್ತದೆ, ಥಂಡಿ ಆದರೆ ಕಷ್ಟ ಎಂದರು ಅವನ ಮೊಗಸವರಿ. ಗಂಡು ಮಕ್ಕಳೆಂದರೆ ಅತಿ ಪ್ರೀತಿ ಅವರಿಗೆ. ಮೊಗ ಚಿಕ್ಕದು ಮಾಡಿ ಜೀವನಕ್ಕೆ ಅರ್ಥವೇ ಇಲ್ಲ ಅಂದಾಗ ಆ ಸಣ್ಣ ಗಾಳಿ ನನಗೆ ಏನು ಕಷ್ಟ ಕೊಡ್ಬೋದು ಹೇಳಿ? ಹಬ್ಬಬ್ಬ ಅಂದರೆ ಸಣ್ಣ ಶೀತ ಜ್ವರ ಅಷ್ಟೇ, ಪ್ರಾಣ ಅಂತೂ ಹೋಗಲ್ಲ ತಾನೆ. ಬಿಡಿ. ವೈರಾಗಿಯಂತೆ ಮಾತನಾಡಿದವನ ಸಂಕಟ ಅವರಿಗೆ ತಾಕಿತ್ತು. ಅಭಿ, ನಿನ್ನ ಮಾತುಗಳು ನನಗೆ ಅರ್ಥ ಆಗ್ತಿಲ್ಲ. ಈಗ ಬಾ ಮಲಗು. ನಿದ್ದೆ ಮಾಡದೆ ಕೂತ್ರೆ ಶ್ರೀನಿಕಾ ಎದ್ದು ಬರೋಲ್ಲ. ನೀನು ಆರೋಗ್ಯವಾಗಿ ಇದ್ದರೆ ನಾಳೆ ನಿನ್ನ ಹೆಂಡತಿನ ಸರಿಯಾಗಿ ನೋಡ್ಕೊಳ್ಳೋಕೆ ಆಗೋದು. ಬಾ ಕಂದ ಓಲೈಸಲು ನೋಡಿದರು. ಆದರೂ ದೊಡ್ಡಮ್ಮ, ನಾನೊಬ್ಬ ಉದ್ಯಮಿಯಾಗಿ ಗೆದ್ದೆ ವಿನಃ ಒಬ್ಬ ಗಂಡ ಆಗಿ ನನ್ನ ಕರ್ತವ್ಯ ನಿರ್ವಹಿಸುವಲ್ಲಿ ನಾನು ಸೋತೆ ಅನಿಸುತ್ತೆ. ಸಮರ್ಥ್, ಸಾತ್ವಿಕ್, ಆಕಾಶ್ ಬ್ರೋ ಥರ ನಾನು ಒಳ್ಳೆ ಗಂಡ ಆಗಲಿಲ್ಲ. ಅದಕ್ಕೆ ದೇವರೀಗ ಈ ಸ್ಥಿತಿಯಲ್ಲಿ ಕೊರಗುವ ಶಿಕ್ಷೆ ಕೊಡ್ತಾ ಇದ್ದಾನೆ ಎಂದನು ಬೇಸರದಿಂದ. ಅಭಿ, ಇದೆಲ್ಲ ಚರ್ಚೆ ಮಾಡುವ ಸಮಯ ಅಲ್ಲ. ಈಗ ಮೊದಲು ಎದ್ದು ನಡಿ. ಬಲವಂತವಾಗಿ ಅವನ ಕೈ ಹಿಡಿದು ಎಬ್ಬಿಸಿ ರೂಮ್ಗೆ ಕರೆತಂದರು. ಬೆಳಿಗ್ಗೆಯಿಂದ ಅದೇ ಬಟ್ಟೆಯಲ್ಲಿ ಇದ್ದೀಯಾ? ಸ್ನಾನ ಮಾಡಿ ಮಲಗು, ಮೈಯೆಲ್ಲ ಅಂಟುತ್ತೆ ಎಂದರೆ ಅರ್ಪಿತ. ಬೇಡ ದೊಡ್ಡಮ್ಮ, ಈಗ ಮನಸ್ಸಿಲ್ಲ. ಬೆಳಿಗ್ಗೆ ಎದ್ದು ಮಾಡ್ತೀನಿ ಎಂದು ಅವರ ಮಡಿಲಿಗೆ ತಲೆ ಇಟ್ಟನು. ದೊಡ್ಡಮ್ಮ, ಶ್ರೀ ನಾಳೆ ಸರಿ ಹೋಗ್ತಾಳಲ್ವಾ? ನಾನು ಅವಳ ಜೊತೆ ಮಾತಾಡಬೇಕು. ತುಂಬ ಹತ್ತಿರದಿಂದ ಮಾತಾಡಬೇಕು. ಅವಳಿಗೆ ನನ್ನಿಂದ ಎಷ್ಟು ನೋವಾಗಿದೆ ಅಂತ ಕೇಳಬೇಕು ಮತ್ತೆ ಎಂದು ಮುಂದೆ ಹೇಳದೆ ನಿಲ್ಲಿಸಿದವನ ಹಣೆಗೆ ಮುತ್ತಿಟ್ಟು, ಹಾಂ, ನಾಳೆ ಅವಳಿಗೆ 2 ಏಟು ಕೊಟ್ಟು ಕೇಳುವೆ ಅಂತೆ. ಈಗ ಮಲಗು ಎಂದರು ತಲೆ ನವರಿಸುತ್ತಾ. ಮನಸ್ಸಲ್ಲೇ ದೇವರ ಪ್ರಾರ್ಥಿಸುತ್ತಾ ಉಳಿದರು. ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿ ಶ್ರೀನಿಕಾ ಇರುವ ವಾರ್ಡಿನ ಕಿಟಕಿಯ ಮೂಲಕ ಪದೇ 4-5 ಬಾರಿ ಅವಳ ಮುಖ ನೋಡಿ ಮತ್ತೆ ಸುಮ್ಮನೆ ಕೂರುತ್ತಿದ್ದ ಅಭಿಯ ನೋಡಿ ಅರ್ಪಿತಾ ಅವರು ಮನಸ್ಸಿಗೆ ಅತಿಯಾದ ನೋವಾಗಿತ್ತು. ಲವಲವಿಕೆಯಿಂದ ಇರುವ ಮಗ ಈ ರೀತಿ ಎಲ್ಲ ಕಳೆದುಕೊಂಡವನಂತಿರುವುದು ನೋಡಿ ಯಾಕೋ ಮಾತ್ರ ಹೃದಯ ನರಳಿತು. ಅವನ ಪಕ್ಕ ಕುಳಿತು, ಅಭಿ, ಶ್ರೀನಿಕಾಗೆ ಸಂಜೆ 5 ಗಂಟೆವರೆಗೆ ಸಮಯ ಇದೆ ಪ್ರಜ್ಞೆ ಬರೋಕ್ಕೆ. ನೀನು ಊಟ ತಿಂಡಿ ಬಿಟ್ಟು ಕೂತ್ರೆ ಹೇಗೆ? ನಿನ್ನೇನು ಏನು ತಿಂದಿಲ್ಲ. ಬಾ, ಸ್ವಲ್ಪ ಆದರೂ ತಿನ್ನು ಎಂದರು ಭುಜ ಹಿಡಿದು. ಬೇಡ ದೊಡ್ಡಮ್ಮ, ಶ್ರೀನಿಕಾಗೆ ಪ್ರಜ್ಞೆ ಬರಲಿ, ಆಮೇಲೆ ತಿಂತೀನಿ. ನನಗೆ ಹಸಿವಿಲ್ಲ, ಒತ್ತಾಯ ಮಾಡಬೇಡಿ, ನೀವು ತಿನ್ನಿ ಎಂದವನು ಮೌನಿ. ನೋಡು ಅಭಿ, ಈಗ ಆಕಾಶ್ ಬರ್ತಿದ್ದಾನೆ. ನಾನು ನಿನ್ನಮ್ಮನು ಶ್ರೀನಿಕಾ ಆರೋಗ್ಯದ ಸಲುವಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ದೀನಿ. ನೀನು ನಮ್ಮ ಜೊತೆ ಬರಬೇಕು. ಬಾ, ತಿಂಡಿ ತಿನ್ನು. ಇನ್ನು ಮನೆಗೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಎದ್ದೇಳು ಎಂದರು. ಈ ರೀತಿಯಾದರೂ ಒಪ್ಪುವನು ಎಂದು. ದೇವಸ್ಥಾನಕ್ಕೆ ಹೋದರೆ ಅವಳು ಹುಷಾರಾಗ್ತಾಳೆ ಅಂದರೆ ಬರ್ತೀನಿ. ತಿಂಡಿ ಮನೆಯಲ್ಲೇ ತಿನ್ನೋಣ. ಬನ್ನಿ ಹೋಗುವ ಎಂದನ ಅವಸರದಲ್ಲಿ. ನಿಧಾನವಾಗಿ ಹೋಗೋಣ, ಅವಸರ ಬೇಡ. ಮೊದಲು ಆಕಾಶ್ ಅಂಜನ ಇಲ್ಲಿಗೆ ಬರಲಿ ಎಂದವರ ಪಕ್ಕ ಮೌನವಾಗಿ ಕುಳಿತನು. ಮುಂಜಾನೆಯ ಬೆಳಕು ಮುಖಕ್ಕೆ ಬಿದ್ದು ನಿದ್ದೆ ಕೆಡಿಸುವ ಪ್ರಯತ್ನ ಮಾಡುತ್ತಿತ್ತು. ದಿನ ಗಡತ್ತಾಗಿ ತಿಂದು ಲೇಟಾಗಿ ಏಳುತ್ತಿದ್ದ ಸಂಜನ ಕಿಟಕಿಯ ಬೆಳಕು ಮುಖಕ್ಕೆ ಬಿದ್ದದ್ದಕ್ಕೆ ಕಿರಿಕಿರಿಯಲ್ಲಿ ಎದ್ದು ಕುಳಿತವಳು ಬಾಯಿ ತೆರೆಯುವ ಮುನ್ನ ಕಣ್ಣು ತೆರೆದದ್ದಕ್ಕೆ ತಾನಿರುವುದು ಬೇರೆ ರೂಮ್ನಲ್ಲಿ, ತನ್ನ ರೂಮ್ ಅಲ್ಲ ಎಂದು ಹೊಳೆಯಿತು. ನಿನ್ನೆ ರಾತ್ರಿ ಇಶಾನ್ ತನ್ನ ಮೇಲೆ ತೋರಿದ ಉಗ್ರ ರೂಪ ನೆನೆದವಳಿಗೆ ರೂಮಿಗೆ ಹೋಗುವ ಧೈರ್ಯವಂತೂ ಇರಲಿಲ್ಲ. ಹೇಗಾದರೂ ಪ್ರಣತಿಯ ಬಳಿ ಇದೆಲ್ಲ ಹೇಳಬೇಕು ಎಂದು ಎದ್ದು ಪ್ರಣತಿ ರೂಮ್ನ ಕಡೆ ಓಡಿದಳು. ಒಂದೇ ಸಮನೆ ಕದ ಬಡಿದ ಸದ್ದಿಗೆ ಛೇ, ಯಾರದು ಇಷ್ಟು ಬೇಗ ಎಂದು ರೇಗಿದ್ದಳು ಪ್ರಣತಿ. ಅಕ್ಕ, ನಾನು ಸಂಜು, ಪ್ಲೀಸ್ ಬಾಗಿಲು ತೆಗಿ ಎಂದವಳಿಗೆ ಯಾವಾಗ ಅಕ್ಕನಿಗೆಲ್ಲ ಹೇಳಿವೆ ಎಂದು ದಾವ ಅಂತ ತಂಗಿಯ ದನಿ ಕೇಳಿ ಎದ್ದು ಬಂದು ಕದೆ ತೆಗೆದವಳು. ಸಂಜು, ಯಾಕೆ ಇಷ್ಟು ಬೇಗನೆ ಎದ್ದು ನನ್ನ ನಿದ್ದೆ ಹಾಳು ಮಾಡ್ತಿದ್ಯಾ? ಯಾಕೆ ನಿನ್ನೆ ಬಿರಿಯಾನಿ ತಿಂದು ಗ್ಯಾಸ್ಟ್ರಿಕ್ ಟ್ರಬಲ್ ಆಗಿದೆಯಾ ಎಂದಳು ಕಿರಿಕಿರಿಯಲ್ಲಿ. ಟ್ರಬಲ್ ಆಗಿದೆ, ಆದರೆ ಬಿರಿಯಾನಿಯಿಂದಲ್ಲ, ನನ್ನ ಗಂಡಂದು. ಬಿರಿಯಾನಿ ವಿಷಯ ಗೊತ್ತಾಗಿದೆ ಅಕ್ಕ ಎಂದಳು ಒಂದೇ ಉಸಿರಿನಲ್ಲಿ. ಏನೇ ಹೇಳ್ತಿದ್ಯಾ, ಸರಿಯಾಗಿ ಹೇಳು ಎಂದವಳ ನಿದ್ದೆ ಕಡಿಮೆಯಾಗಿದೆ. ಹೇಳ್ತೀನಿ ಬಾ,
ಮೊದಲು ಎಂದು ಕೈ ಹಿಡಿದು ಸೈಡಿಗೆ ಕರೆದುಕೊಂಡು ಹೋದವಳು. ರಾತ್ರಿ ಈಶಾನಿಯವಳಿಗೆ ಬೈದು ಹೊಡೆದದ್ದನ್ನೆಲ್ಲ ಹೇಳಿ ಮುಗಿಸಿದಳು. ಕೋಪಗೊಂಡ ಪ್ರಣತಿ, ಅಂದರೆ ಅವನಿಗೆ ಬೈದು ಹೊಡೆದ, ಅವಮಾನ ಮಾಡಿ ಹಿಂಸೆ ಮಾಡಿದ್ರು ನೀನು ಸುಮ್ಮನೆ ಇದ್ದು ತಿರುಗಿಸಿ 2 ಬಿಡೋದು ತಾನೆ? ಇಷ್ಟೆಲ್ಲ ಆದಮೇಲೆ ನಾವು ಸುಮ್ಮನೆ ಇರಬಾರ್ದು. ನೋಡು, ಸದ್ಯಕ್ಕೆ ಆ ಬಿಕಾರಿ ಆಸ್ಪತ್ರೆಯಲ್ಲಿ ಇದ್ದಾಳೆ. ಈಗ ನಾವು ಏನು ಹೇಳಿದರೂ ಅದು ಸರಿ ಬರೋಲ್ಲ. ಸೊ ಈಗ ಏನು ಮಾತನಾಡೋದು ಬೇಡ. ಮೊದಲು ಆ ಶ್ರೀನಿಕ ಕತೆ ಏನಾಗುತ್ತೋ ನೋಡಿ, ಆಮೇಲೆ ಇವನಿಗೆ ಬುದ್ಧಿ ಕಲಿಸ್ತೀನಿ. ನೀನೇನು ವರಿ ಆಗಬೇಡ. ನಾನು ಹೇಳುವವರೆಗೂ ನೀನು ಗೆಸ್ಟ್ ರೂಮ್ನಲ್ಲಿ ಇರು ಎಂದವಳು ರೋಷದಿಂದ ಕುದಿಯುತ್ತಿದ್ದಳು. ನೋಡೋಕ್ಕೆ ಇನ್ನೂ ಸಣ್ಣವನು ಅಂತ ನಿನ್ನ ಬಗ್ಗೆ ಯೋಚನೆ ಮಾಡದೆ ತಪ್ಪು ಮಾಡಿಬಿಟ್ಟೆ. ನನ್ನ ತಂಗಿಗೆ ಹೊಡೆದು ನಿನ್ನೆ ನಾಚಿಕೆ ಇಲ್ಲದಿರುವ ಲಜ್ಜೆಗೆಟ್ಟು ಏನು ಅಂದೆ ಅಲ್ವಾ? ತೋರಿಸ್ತೀನಿ ಯಾರಿಗೆ ನಾಚಿಕೆ ಇದೆ ಯಾರಿಗೆ ಇಲ್ಲ ಅಂತ. ಆದಷ್ಟು ಬೇಗ ತೋರಿಸ್ತೀನಿ ಎಂದು ಹಲ್ಲು ಮಸೆದವಳು ರೂಮ್ಗೆ ಹೋಗಿ ಕದವಿಕ್ಕಿದಳು. ಬೆಳಿಗ್ಗೆ 6 ಗಂಟೆಯ ಸುಮಾರಿಗೆ ಎದ್ದು ಎಲ್ಲರಿಗೂ ತಿಂಡಿ ಮಾಡಿ ಮುಗಿಸಿ ಆಕಾಶ್ ಜೊತೆಗೆ ಸಂಜನಾ ಆಸ್ಪತ್ರೆಗೆ ಹೊರಟು ನಿಂತಿದ್ದಳು. ಶ್ರೀನಿಕಾಗೆ ಸಂಜೆ ಪ್ರಜ್ಞೆ ಬರ್ಬೋದೆಂದು, ಅಲ್ಲಿವರೆಗೂ ಅವಳ ನೋಡಲು ಯಾರಿಗೂ ಅವಕಾಶ ಕೊಡುವುದಿಲ್ಲ ಎಂದು ತಿಂಡಿಯ ಸಮಯದಲ್ಲೇ ಎಲ್ಲರಿಗೂ ಹೇಳಿ ಈಗ ಯಾರು ಆಸ್ಪತ್ರೆಗೆ ಬರದಂತೆ ತಡೆದಿದ್ದನು ಆಕಾಶ್. ಹಾಗಾಗಿ ಎಲ್ಲರೂ ಸಂಜೆ ಹೋಗಲು ನಿರ್ಧರಿಸಿದರು. ಯಾರ ಮಧ್ಯೆಯೂ ಮಾತುಗಳು ವಿನಿಮಯ ಆಗದೆ ಮೌನವಾಗಿ ಉಪಹಾರ ಕೂಟ ಮುಗಿಸಿ ತಮ್ಮ ಕೆಲಸದ ಕಡೆ ಗಮನ ಕೊಟ್ಟಿದ್ದರು ಎಲ್ಲ. ಅಶೋಕ್, ರಮೇಶ್ ತಿಂಡಿ ಮುಗಿಸಿ ಎಸ್ಟೇಟ್ ಮತ್ತು ಆಫೀಸ್ ಕಡೆಗೆ ಹೋದರು. ಮಕ್ಕಳಿಲ್ಲದ ಸಮಯದಲ್ಲಿ ಜಾಸ್ತಿ ಬಿಸ್ನೆಸ್ಗೆ ಹೊಡೆತ ಬೀಳುವುದು ಎಂದು ಅವರ ಅನುಭವಕ್ಕೆ ತಿಳಿದಿತ್ತು. ಸಮರ್ಥ್ ಕೂಡ ತನ್ನ ಪಾಡಿಗೆ ಕೆಲಸಕ್ಕೆ ತೆರಳಿದ್ದನು. ಸನ್ನಿಧಿ ಗೆಳತಿಯ ಮನೆಯಿಂದ ಈ ಮನೆಗೆ ಬಂದು ಸೋಫಾದಲ್ಲಿ ಕುಳಿತು ಕೆಲವು ಡಾಕ್ಯುಮೆಂಟ್ಸ್ ನೋಡುತ್ತಿದ್ದಳು. ಮೀನಾ, ನರಸಿಂಹರು ಬೆಳಿಗ್ಗೆಯೇ ಹೊರಗಡೆ ಹೋಗಿದ್ದರು. ಆಕಾಶ್, ಅಂಜನಾ ಆಸ್ಪತ್ರೆಗೆ ತಲುಪಿ ಅಭಿ, ಅರ್ಪಿತರನ್ನು ಮನೆಗೆ ಕಳುಹಿಸಿದರು. ಮನೆಯೊಳಗೆ ಬಂದ ಅರ್ಪಿತಾ ಅಭಿಯನ್ನು ಸ್ವಾಗತಿಸಿದ್ದು ನಿಶ್ಶಬ್ದ ಮನೆ. ಎಲ್ಲರೂ ಇದ್ದು ಖಾಲಿ ಮನೆಯಾಗಿತ್ತು. ಸನ್ನಿಧಿಯನ್ನು ನೋಡಿದರೂ ಗಮನ ಕೊಡದೆ, ಅಭಿ ನೀನೋಗಿ ರೆಡಿಯಾಗಿ ಬಂದು ಬೇಗ ತಿಂಡಿ ತಿಂದು ಬಿಡು. ನಾನು ಅಲ್ಲೇ ತಿಂದಿದ್ದೀನಿ. ನಿನ್ನೆಯಿಂದ ನೀನೇನು ತಿಂದಿಲ್ಲ. ಮೊದಲು ಏನಾದರೂ ತಿನ್ನು. ನಾನು ನಿರುಪಮನ ಕರ್ಕೊಂಡು ಬರ್ತೀನಿ. ರೂಮ್ನಲ್ಲಿ ಇರಬೇಕು ಎಂದು ಹೇಳಿ ನಿರುಪಮ ರೂಮ್ ಕಡೆ ಹೋದರು ಅರ್ಪಿತಾ. ರೂಮ್ನಲ್ಲಿ ತಯಾರಾಗಿ ಕೆಳಗೆ ಬಂದನು. ಹಾಗೆ ತಾನೇ ಡ್ಯೂಟಿಗೆ ಹೋಗಲು ತಯಾರಾಗಿ ಇಂಚರ ಜೊತೆ ಕೆಳಗೆ ಬಂದನು ಸಾತ್ವಿಕ್. ಯಾರ ಕಡೆಗೂ ಗಮನ ಹರಿಸದೆ ತುಂಬ ಹಸಿವಿದ್ದ ಕಾರಣ ಪ್ಲೇಟ್ಗೆ ಉಪ್ಪಿಟ್ಟು ಬಡಿಸಿಕೊಂಡು ತಿನ್ನುತ್ತಿದ್ದನು ಅಭಿ. ಅಲ್ಲ ಕಣೆ ಸಂಜು, ಸ್ವಲ್ಪನೂ ಮನುಷ್ಯತ್ವ ಬೇಡವಾ? ಹೆಂಡತಿಯಲ್ಲಿ ಆಸ್ಪತ್ರೆಯಲ್ಲಿ ಸಾಯ್ತಾ ಬಿದ್ದಿದ್ರೆ ನಾಚಿಕೆ ಇಲ್ಲದೆ ಹೊಟ್ಟೆ ತುಂಬ ಗಡತ್ತಾಗಿ ತಿನ್ನೋರಿಗೆ ಏನಂತಾರೆ ಹೇಳು ಎಂದಳು ಅಣಕಿಸುವ ದನಿಯಲ್ಲಿ. ಅವಳ ಮಾತಿಗೆ ಇನ್ನೇನು ಹೇಳ್ತಾರೆ ಅಕ್ಕ, ಸ್ವಾರ್ಥಿಗಳು ಅಂತಾರೆ ಎಂದಳು ಸಂಜನಾ ಮುಖ ಸೊಟ್ಟ ಮಾಡಿ. ಅದು ನಿಜನೇ. ನನ್ನ ಸಮರ್ಥರ ಪ್ರೀತಿಸಿ ಮದುವೆ ಆಗಿದ್ದರೆ ಹೆಂಡತಿ ಮುಖ್ಯ ಆಗೋಳು ಕಣೆ. ಆದರೆ ಕಾಟಾಚಾರಕ್ಕೆ ಆದ ಮದುವೆ ಅಲ್ವಾ? ಅವಳು ಇದ್ದರೆಷ್ಟು ಹೋದರೆಷ್ಟು. ಇನ್ನೊಬ್ಬಳನ್ನು ಕಟ್ಟಿಕೊಳ್ಳೋ ಪ್ಲ್ಯಾನ್ ಇರಬೇಕು. ಏನು ಜನನೋ, ನನಗೇನಾದರೂ ಹೀಗಾಗಿದ್ದರೆ ಸಮರ್ಥ್ ಪ್ರಾಣನೇ ಬಿಡೋರು ಗೊತ್ತಾ? ಎಲ್ಲರಿಗೂ ಆ ಯೋಗ್ಯತೆಯಲ್ಲಿ ಬರಬೇಕು ಬಿಡು ಎಂದಳು ಪ್ರಣತಿ ಅಭಿಯಡಿ ಹಾಸ್ಯ ಮಾಡಿ. ಬಾಕಿ ಸಮಯವಾದರೆ ಅವನ ಪ್ರತಿಕ್ರಿಯೆ ಬೇರೆ ಇತ್ತು. ಇಂದವನ ಮನಸ್ಸು ಬಾಯಿ ತೆರೆಯಲು ಸೋತಿತ್ತು. ಮುಚ್ಚೆ ಬಾಯಿ. ಯೋಗ್ಯತೆ ಬಗ್ಗೆ ನಿನ್ನಂಥ ಹೊಲಸು ಹೆಣ್ಣಿನ ಹತ್ರ ನಾವು ತಿಳ್ಕೋಬೇಕಾಗಿಲ್ಲ. ಇನ್ನು ನಿನ್ನ ಮದುವೆ ಚರಿತ್ರೆನ ನಾನು ಹೇಳೋಕ್ಕೆ ಶುರು ಮಾಡಿದರೆ ಇಲ್ಲೇ ಸತ್ತೋಗ್ತೀಯಾ ಹೇಳ ಅಬ್ಬರಿಸಿದರು ಅರ್ಪಿತಾ ತೀಕ್ಷ್ಣವಾಗಿ ನೋಡಿ. ಅಲ್ಲಿರಲು ಇಷ್ಟವಾಗದೆ ಕಣ್ಣು ತುಂಬಿದ್ದರು. ತೋರ್ಪಡಿಸದೆ ತಿಂಡಿ ತಿನ್ನದೆ ಹೊರಗಡೆ ನಡೆದನು ಅಭಿಮನ್ಯು. ಆಂಟಿ ಎಂದಳು ಪ್ರಣತಿ ಕೋಪದಲ್ಲಿ. ಮುಚ್ಕೊಂಡು ಒಳಗೆ ಹೋಗು. ಇನ್ನೊಂದು ಮಾತು ಆಚೆ ಬಂದರೆ ಕತ್ತು ಹಿಡಿದು ಆಚೆ ದಬ್ಬುತ್ತೀನಿ. ಇದು ನನ್ನ ಮನೆ ಎಂದರ ಅಧಿಕಾರದಿಂದ. ಮನಸ್ಸಲ್ಲೇ ಕತ್ತೆ ಮಸೆಯುತ್ತಾ ಜಾಗ ಖಾಲಿ ಮಾಡಿದರು ಅಕ್ಕ ತಂಗಿ. ನೋಡಿದ್ರ ಅಕ್ಕ, ನನ್ನ ಕಂದ ನೋವಲ್ಲಿರುವಾಗ ಅವನಿಗೆ ಒಂದು ಕಲ್ಲು ಅನ್ನೋ ಥರ ಹೇಗೆ ನೋವು ಕೊಡ್ತಿದ್ದಾರೆ ಅಂತ. ಇದೆಲ್ಲ ನೋಡೋಕ್ಕೆ ನಾನಿನ್ನೂ ಬದುಕಿದ್ದೀನಿ ಅಳಲು ಶುರು ಮಾಡಿದ ನಿರುಪಮಗೆ. ಸುಮ್ಮನೆ ನಡಿ ನೀರು, ನಾನಿಲ್ವಾ ಏನಾಗೋಲ್ಲ ಎಂದವರು ಇಂಚರ ಸಾತ್ವಿಕ್ ಸನ್ನಿಧಿ ಕಡೆ ನೋಡಿ. ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಎಂದರು ಗಡುಸಾಗಿ. ಎಲ್ಲೋ ಹೊರಗಡೆ ಹೋದ್ರು ದೊಡ್ಡಮ್ಮ ಎಂದಳು ಸನ್ನಿಧಿ. ಸ್ವಂತ ತಂಗಿ ಆಸ್ಪತ್ರೆಯಲ್ಲಿರುವಾಗ ನನ್ನ ಮಗಂಗೆ ಅವಳು ಅಂಗಿಸಿ ಮಾತಾಡ್ತಿದ್ರೆ ಸಂಬಂಧನೇ ಇಲ್ಲದಿರೋ ಥರ ಗಂಡ ಹೆಂಡತಿ ತಂಗಿ ಮೂವರು ಆಯಾಗಿ ಕೂತಿದ್ದೀರಾ. ನಿಮಗೆಲ್ಲ ಆಮೇಲೆ ಉತ್ತರ ಕೊಡ್ತೀನಿ. ಮೊದಲು ನನ್ನ ಸೊಸೆ ಎಚ್ಚರ ಆಗಲಿ ಎಂದರ ಅರ್ಪಿತಾ ತೀಕ್ಷ್ಣವಾಗಿ ಎಲ್ಲರನ್ನೂ ದಿಟ್ಟಿಸಿ. ಹಾಗಲ್ಲ ದೊಡ್ಡಮ್ಮ ಎನ್ನಲು ಬಂದ ಸಾತ್ವಿಕ್ ನನ್ನು ಕೈ ತೋರಿ ತಡೆದವರು. ನಿನ್ನ ಕುಟುಂಬ ಜೋಪಾನ ಎಂದವರು ನಿರುಪಮ ಜೊತೆ ಮನೆ ಹೊರಗೆ ಹೋದರು. ದೇವಸ್ಥಾನದ ಆವರಣದಲ್ಲಿ ನಿಂತು ತಾಯಿಯರ ಜೊತೆ ಭಕ್ತಿಯಿಂದ ವಂದಿಸಿದನು ಅಭಿಮನ್ಯು.
ಕಾಲು ತೊಳೆದು ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ಬಂದ ಮೂವರನ್ನು ನಗುಮುಖದಿಂದ ಸ್ವಾಗತಿಸಿದರು ಅರ್ಚಕರು. ಅರ್ಚಕರೇ, ಇವ ನನ್ನ ಮಗ ಅಭಿಮನ್ಯು. ಇವನ ಹೆಂಡತಿಗೆ ಅಪಘಾತ ಸಂಭವಿಸಿದೆ. ಪ್ರಾಣಕ್ಕೆ ಏನು ಅಪಾಯ ಇಲ್ಲ ಅಂದರೂ ಇನ್ನು ಯಾವುದೇ ಸುಧಾರಣೆ ಕಾಣ್ತಿಲ್ಲ. ಇದಕ್ಕೇನಾದರೂ ವ್ರತ ಹೋಮ ಮಾಡಬೇಕಾ ಎಂದರು ಅರ್ಪಿತಾ. ಬೇಡಮ್ಮ, ಹೋಮ ಹವನ ಏನು ಬೇಡ. ಭಕ್ತಿಯಿಂದ ಆ ಭಗವಂತನಲ್ಲಿ ಬೇಡಿಕೊಳ್ಳಿ ಸಾಕು. ಇನ್ನು ನಿಮ್ಮ ಮಗನ ಬಳಿ ಪೂಜೆ ಮಾಡಿಸಿ ಎಂದರು ಅಭಿಮನ್ಯುವನ್ನು ನೋಡಿ. ಏನು ಪೂಜೆ ಮಾಡಬೇಕು ಹೇಳಿ ಸರ್, ಮಾಡ್ತೀನಿ ಎಂದ ಅಭಿಮನ್ಯು ತೀರಾ ಸೋತವನಂತೆ ಕಾಣುತ್ತಿದ್ದ. ಅವನ ನೋಡಿ ನಕ್ಕ ಅರ್ಚಕರು. ಯುದ್ಧ ಮಾಡದೆ ಸೋತೆ ಎಂದು ಶಸ್ತ್ರತ್ಯಾಗ ಮಾಡಿದವನು ಎಂದು ಕ್ಷತ್ರಿಯನಾಗುವುದಿಲ್ಲ ಅಭಿಮನ್ಯು. ಮೊದಲು ಬರುವುದೆಲ್ಲವನ್ನು ಸ್ವೀಕರಿಸಿ ನಂತರ ಪರಿಹಾರ ಹುಡುಕುತ್ತಾ ಎಲ್ಲ ಒಳ್ಳೆಯದಾಗುತ್ತೆ ಎಂದವರು. ನೋಡಲಿ, ಆ ಕೊಳದಲ್ಲಿ 3 ಬಾರಿ ಮುಳುಗಿ ಒದ್ದೆ ಬಟ್ಟೆಯಲ್ಲಿ 9 ತಂಬಿಗೆ ನೀರು ತಂದು ಭಕ್ತಿಯಿಂದ ಆ ದೇವರಿಗೆ ಅಭಿಷೇಕ ಮಾಡು. ದೇವರಿಗೆ ಅಲಂಕಾರ ಆಗಿ ಮಹಾಮಂಗಳಾರತಿ ಪೂಜೆಯಾದ ನಂತರ ನಾನು ಕೊಡುವ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ನಿನ್ನ ಹೆಂಡತಿ ಹಣೆಗೆ ಹಚ್ಚು ಎಂದವರು ಪೂಜೆಗೆ ಹನಿ ಮಾಡಲು ಹೋದರು. ಇತ್ತ ಅಭಿಮನ್ಯು ಹೆಂಡತಿಯ ಒಳಿತಿಗಾಗಿ ಪೂಜೆಗೆ ಬಹು ಉತ್ಸಾಹದಿಂದ ಹೋದನು. ಕೊಳದಲ್ಲಿ ಭಕ್ತಿ ಭಾವದಿಂದ ಕೈಮುಗಿದು ಬೇಡಿಕೊಂಡವನು 3 ಬಾರಿ ಮುಳುಗಿ ಒದ್ದೆ ಬಟ್ಟೆಯಲ್ಲಿ ತಂಬಿಗೆ ತುಂಬಿಸಿಕೊಂಡು ಮೆಟ್ಟಿಲು ಹತ್ತಿ ದೇವರ ಅಭಿಷೇಕಕ್ಕೆ ನೀಡಿದವನು ಪ್ರತಿ ಬಾರಿ ಮುಳುಗಿ ತಂಬಿಗೆ ನೀರು ತಂದು 9 ತಂಬಿಗೆ ತರುವಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆಯಾಗಿತ್ತು. ದಂಡಿಸಿದ ದೇಹ ಸಿರಿಯಲ್ಲಿ ಬರೀ ಪಂಚೆಯಿಟ್ಟು ಭುಜದ ಮೇಲೆ ತಂಬಿಕೆ ಹೊತ್ತು ಕಣ್ಣಲ್ಲಿ ವೀರಬಾಹುವಿನ ತೇಜಸ್ಸನ್ನು ತುಂಬಿಕೊಂಡು ಮೆಟ್ಟಿಲುಗಳನ್ನು ಏರುತ್ತಿದ್ದವನು ಒಬ್ಬ ದೃಢಕಾಯದ ತಪಸ್ವಿಯಂತೆ ಹೊಳೆಯುತ್ತಿದ್ದನು. ಅವನನ್ನು ನೋಡಿ ದೇವಸ್ಥಾನಕ್ಕೆ ಬಂದ ಹುಡುಗಿಯರು ಮನಸ್ಸೋತರೆ ದೇವರ ದರ್ಶನಕ್ಕೆ ಬರುವ ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದರು. ದೇವರಿಗೆ ಅಲಂಕಾರ ಮಾಡಿ ಪೂಜೆ ಶುರುವಾದಾಗ ಬಟ್ಟೆ ಬದಲಾಯಿಸಿ ಬಂದವನು ಗರ್ಭಗುಡಿಯ ಮುಂದೆ ತಾಯಿಯರ ಜೊತೆ ಕೈ ಜೋಡಿಸಿ ಕುಳಿತನು. ಅವನ ಜೀವನದಲ್ಲಿ ಮೊದಲ ಬಾರಿಗೆ ಆತ ಕೈಯೊಡ್ಡಿ ಬೇಡುತ್ತಿದ್ದನು. ಕೇವಲ ಅವನ ಅರ್ಧಾಂಗಿಗಾಗಿ, ಅವಳ ಜೀವದ ಉಳಿವಿಗಾಗಿ. ಅವನ ಕೋರಿಕೆ ಬದುಕಿನ ಕೊನೆಯ ಘಟ್ಟದವರೆಗೂ ಅವಳ ಉಪಸ್ಥಿತಿ ಅವನಿಗೆ ಬೇಕು. ಪೂಜೆ ಮುಗಿದು ಮಹಾಮಂಗಳಾರತಿ ಮುಗಿದ ನಂತರ ಪ್ರಸಾದ ಸ್ವೀಕರಿಸಿದವರಿಗೆ ಅನ್ನ ಸಂತರ್ಪಣೆ ಇದೆ, ಭೋಜನ ಮುಗಿದಂತೆ ಹೇಳಿದರು. ಅವನ ಮೊಬೈಲ್ ಕಾರ್ನಲ್ಲಿ ಬಿಟ್ಟು ಬಂದಿದ್ದರಿಂದ ಅವನಿಗೆ ಅಲ್ಲಿನ ವಿದ್ಯಮಾನಗಳು ತಿಳಿಯಲಿಲ್ಲ. ಆಗಲೇ ಸಂಜೆಯ ರಂಗಿನ ಇಣುಕುತ್ತಿತ್ತು. ಸರತಿಯಲ್ಲಿ ನಿಂತು ಭೋಜನ ಮುಗಿಸಿದವರು ಅರ್ಚಕರ ಬಳಿ ಬಂದರು. ಅವರ ಪಾದಗಳಿಗೆ ನಮಸ್ಕಾರ ಮಾಡಿದ ಅಭಿಮನ್ಯು ಮೇಲೆಬ್ಬಿಸಿ, ಇಂದು ಪೂಜೆ ಸಂಪನ್ನಗೊಂಡಿತು ಅಭಿಮನ್ಯು. ನಿನ್ನ ನೋಡಿದರೆ ಸತಿಗಾಗಿ ರುದ್ರ ತಾಂಡವ ಮಾಡಿದ ಶಿವನ ನೆನಪಾಯಿತು. ನೋಡು, ಮಡದಿಗಾಗಿ ಇಷ್ಟು ಸಮಯ ಸಮಾಧಾನವಾಗಿ ಪೂಜೆ ನೆರವೇರಿಸಿರುವೆ ಎಂದವರು ಪ್ರಸಾದದ ಕವರನ್ನು ಅವನಿಗೆ ನೀಡಿ, ಇದರಲ್ಲಿ ಕುಂಕುಮ ಹೂವು ಇದೆ. ನಿನ್ನ ಹೆಂಡತಿಯನಿಗೆ ಕುಂಕುಮ ಹಚ್ಚಿ ಹೂವು ಮಿಡಿಸು. ಹಾಗೆ ದೇವರ ಅಭಿಷೇಕದ ತೀರ್ಥ ಇದೆ, ಸಾಧ್ಯವಾದರೆ ಸ್ವಲ್ಪವಾದರೂ ಕುಡಿಸು. ಎಲ್ಲ ಒಳ್ಳೆಯದಾಗಲಿ, ಹೋಗಿ ಬಾ ಎಂದರು. ಆಶೀರ್ವಾದಿಸಿ ಬೀಳ್ಕೊಟ್ಟರು. ಸಂಜೆಯ ಸಮಯ ಮೀರಿ ರವಿ ತನ್ನ ಕಾಯಕ ಮುಗಿಸಿ ಹೊರಟರು. ಬೆಡ್ ಮೇಲೆ ಮಲಗಿರುವ ಶ್ರೀನಿಕಾ ತನ್ನವರ ನೋಡುವ ಮನಸ್ಸು ಮಾಡದಿದ್ದರೂ ವರ್ಮ ಮನೆಯವರ ಆತಂಕಕ್ಕೆ ಕಾರಣವಾಗಿದೆ. ಕೇವಲ ಮನೆಯವರಲ್ಲದೆ ಒಳ್ಳೆಯ ಸುದ್ದಿಗಿಂತ ಕೆಟ್ಟ ಸುದ್ದಿ ಕೇಳಲು ಬಯಸಿ ಬಂದವರೇ ಜಾಸ್ತಿ ಇದ್ದರು. ಅಶೋಕ್, ರಮೇಶ್ ಅವರಿಗಂತೂ ಆಕಾಶ ತಲೆ ಮೇಲೆ ಬಿದ್ದಂತೆ ಚಡಪಡಿಸ್ತಾ ಕುಳಿತಿದ್ದರು. ಆಕಾಶ್ ಇನ್ನು ಕೆಲವು ಸ್ಪೆಷಲಿಸ್ಟ್ ಬಳಿ ಪೇಷಂಟ್ ಕಂಡೀಷನ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದ. ಅಂಜನಾ, ಇಂಚಲ, ಸಾತ್ವಿಕ್, ಕಿಶಾನ್, ಸನ್ನಿಧಿ, ಮೀನಾ, ನರಸಿಂಹರು ಒಂದು ಕಡೆ ಕುಳಿತಿದ್ದರೆ ಭಾನುಮತಿ, ಕಲ್ಯಾಣಿ, ಬಿಂದು, ಜೀವಿತ, ಪ್ರಣತಿ, ಸಂಜನಾ ಒಂದೆಡೆ ಕೆಲಸಕ್ಕೆ ಬಾರದ ವಿಷಯ ಮಾತನಾಡುತ್ತಾ ಕುಳಿತಿದ್ದರು. ಅಭಿಮನ್ಯು ಕರೆ ಸ್ವೀಕರಿಸದ ಕಾರಣ ಇಶಾನ್ ಸಂಪರ್ಕಿಸಿದವರಿಗೆ ವಿಷಯ ತಿಳಿದು ಕರಣ್ ನೂತನ್ ಸಹ ಆಸ್ಪತ್ರೆಗೆ ಬಂದಿದ್ದರು. ಅಭಿಗೆ ಕರೆ ಮಾಡಿದ್ದರು. ನೆಟ್ವರ್ಕ್ ಬ್ಯುಸಿ ಎಂದು ಬರುವುದು ಕೇಳಿ ಇಲ್ಲಿರುವವರ ಆತಂಕ ಜಾಸ್ತಿ ಆಗುತ್ತಿತ್ತು. ಐಸಿಯುಯಿಂದ ಹೊರಬಂದ ಆಕಾಶ್ ನೋಡಿ ಏನಾಯ್ತು ಎಂದು ವಿಚಾರಿಸಿದರು ರಮೇಶ್. ನಮಗೂ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಪ್ಪ, ಬದಲಾವಣೆ ಏನು ಕಾಣ್ತಿಲ್ಲ. ಹಾಗಂತ ಕೋಮಕ್ಕೆ ಹೋಗುವ ಚಾನ್ಸಸ್ ಕೂಡ ಇಲ್ಲ. ನಾನು ಸೀನಿಯರ್ ಡಾಕ್ಟರ್ ರೆಫರ್ ಮಾಡಿದ್ದೆ. ಇನ್ನು ಸ್ವಲ್ಪ ಹೊತ್ತು ಕಾಯಿರಿ, ಕೆಲವೊಮ್ಮೆ ಪ್ರಜ್ಞೆ ಬರೋಕ್ಕೆ ಸಮಯ ಹಿಡಿಯುತ್ತದೆ. ಈ ರಾತ್ರಿ ಕಾಯಿರಿ, ಪ್ರಜ್ಞೆ ಬರ್ಬೋದು ಅಂದಿದ್ದಾರೆ, ಕಾಯೋಣ ಎಂದನು ಆಕಾಶ್ ತಂದೆಗೆ. ಸರಿ ಕಣೋ ಎಂದವರು ಒಂದೆಡೆ ಕುಳಿತರು. ಕೂರಲಾರನೆಂಬಂತೆ ಅಲ್ಲ, ಆ ಹುಡುಗಿಗೆ ಯಾಕೆ ಬೇಕಿತ್ತು ಇದೆಲ್ಲ ಅಂತ. ಒಂದು ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗಿ ಇವತ್ತು ಈ ಟ್ರೀಟ್ಮೆಂಟ್ ಎಂದು ಲಕ್ಷಾಂತರ ರೂಪಾಯಿ ಹಾಳು ಮಾಡಿದ್ಲು.
ಏನೋ ನಮ್ಮದೇ ಆಸ್ಪತ್ರೆ ಆಗಿದ್ದಕ್ಕೆ ಸರಿ, ಬೇರೆ ಆಸ್ಪತ್ರೆಯಲ್ಲಿದ್ದಿದ್ರೆ ಎಷ್ಟು ಖರ್ಚಾಗೋದು, ಸ್ವಲ್ಪನೂ ಮ್ಯಾನರ್ಸ್ ಬೇಡವಾ ಎಂದರು ಸುಮಿತ್ರಾ ದೇವಿ ಕೊಂಕಿನಿಂದ. ಮಾತು ಅವರದಾದರೂ ಅದರ ಹಿಂದಿನ ಕೈವಾಡ ಭಾನುಮತಿಯದು. ಲೋ ಆಕಾಶ್, ಅದೇನು ಸರಿಯಾಗಿ ಪರೀಕ್ಷಿಸಿ ನೋಡಿ ಹೇಳು. ಅವಳೇನೋ ದೊಡ್ಡ ಸಾಧನೆ ಮಾಡಿದಾಳೆ ಅನ್ನೋ ಥರ ಇಲ್ಲಿ ನಾವೆಲ್ಲ ಊಟ ಬಿಟ್ಟು ಕಾಯಬೇಕು, ಇಲ್ಲ ಬದುಕಬೇಕು, ಇಲ್ಲ ಸಾಯಬೇಕು, ಎರಡೂ ಮಾಡದೆ ದುಡ್ಡೆಲ್ಲ ಹಾಳು ಮಾಡ್ತಿದ್ದಾಳೆ ದರಿದ್ರದವಳು ಎಂದು ದಿಮಾಕಿನಿಂದ ಅವರ ಮಾತಿಗೆ ಕೋಪ ಬಂದರು. ಮಾತನಾಡುವ ಸ್ಥಳ ಇದಲ್ಲ ಎಂದು ಸುಮ್ಮನಿದ್ದರು ಮನೆಯವರು. ಅವರ ಮಾತನ್ನು ನಿರ್ಲಕ್ಷಿಸಿ, ಇಶಾನ್ ಅಭಿಯಲ್ಲಿ ಇನ್ನೂ ಬಂದಿಲ್ಲ, ಫೋನ್ ಮಾಡಿ ಬೇಗ ಕೇಳು, ಎಲ್ಲಿದ್ದಾನೆ, ಬೇಗ ಬರೋ ಕೇಳು ಎಂದನು ಆಕಾಶ್. ಅಭಿಮನ್ಯು ಬರದೆ ಪರಿಸ್ಥಿತಿ ಸರಿಯಾಗದು ಎಂದು. ಹೇಳಪ್ಪ, ಅವನು ಬಂದಮೇಲೆ ಇವನು ಅವಳು ಸತ್ತಿದ್ದಾಳೋ ಬದುಕಿದಾಳೋ ಅಂತ ಹೇಳುವುದೂ ಇಲ್ಲ. ಅವಳ ಹೆಣನ ಇಲ್ಲೇ ಇಟ್ಕೊಂಡು ಬೇಕಾದರೆ ನಮಗೆ ಸುಳ್ಳು ಹೇಳಿ ಕಾಯಿಸ್ತಾ ಇರ್ತಾನೆ. ಇವಳೆತ್ತವರು ಎಲ್ಲಿ ಬಂದಿಲ್ವಾ, ಅವರಿಗೆ ಇವಳ ಬಗ್ಗೆ ಚಿಂತೆ ಇಲ್ಲ. ಅವರಿಗೆ ಇಲ್ಲದಿರುವ ಕಾಳಜಿ ಇವರಿಗೆ ಯಾಕೋ ಕಣೋ. ಅವರ ಕೊಂಕುಗಳು ನಿಲ್ಲೋ ಸೂಚನೆಯೂ ಕಾಣಲಿಲ್ಲ. ಬಾಯಿದೆ ಅಂತ ಏನೇನೋ ಮಾತನಾಡಬೇಡಿ. ನಮ್ಮನೆಯವರಿಗೆ ಶ್ರೇಣಿಕಾಗೆ ಹೀಗೆ ಆಗಿರೋದು ಗೊತ್ತಿಲ್ಲ. ಗೊತ್ತಿದ್ದರೆ ಬರೋರು. ಇಲ್ಲಿ ವಿಷಯಕ್ಕೆ ಪದೇ ಪದೇ ನನ್ನ ಹೆತ್ತವರ ಸೇರಿಸಿದರೆ ನಾನು ಸುಮ್ಮನೆ ಇರೋಲ್ಲ ಎಂದಳು ಇಂಚರ. ಅವಳಿಗೆ ಈ ಕೊಂಕು ಇಡಿಸದು. ಆದರೆ ಹೆತ್ತವರಿಗಾಗಿ ಬಾಯಿ ತೆರೆದವಳು ತಂಗಿಯ ಬಗ್ಗೆ ಮಾತನಾಡಿದಾಗ ಏನು ಹೇಳದಿದ್ದದು ವಿಪರ್ಯಾಸ. ವಿಷಯನೇ ಹೇಳಿಲ್ವಾ, ಅವರಿಗೆ ಸರಿ ಹೋಯ್ತು ಬಿಡು. ಯಾವಾಗ ಹೇಳ್ತೀಯಾ ನಿನ್ನ ತಂಗಿಯನ ತಂದಮೇಲೆ, ಇಲ್ಲ ತಿಥಿ ಮುಗಿದ ಮೇಲೆ? ತುಚ್ಛವಾಗಿ ಮಾತನಾಡುತ್ತಾ ನಾಲಿಗೆ ಹರಿಬಿಟ್ಟವರ ವ್ಯಂಗ್ಯಕ್ಕೆ ಸಿಡಿದ ಇಶಾನ್. ಅಜ್ಜಿ, ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರೆ ಸರಿ. ಇನ್ನೊಂದು ಮಾತು ಆಚೆ ಬಂದರೆ ನಾಲಿಗೆ ಕತ್ತರಿಸಿ ಬಿಡ್ತೀನಿ. ನಿನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಸುಮ್ಮನೆ ಇದ್ದಿದ್ರೆ ನೀನು ಇಷ್ಟೊತ್ತಿಗೆ ಏನಾಗಿರ್ತಿದ್ದೆ? ನೆನಪಿಸಿಕೊಂಡು ತೆಪ್ಪಗೆ ಕೂರು, ಇಲ್ಲ ಚೆನ್ನಾಗಿರೋಲ್ಲ. ಗರ್ಜಿಸಿದವನ ಅಚ್ಚರಿಯಿಂದ ನೋಡಿದರು ಮನೆಯವರು. ಎಂದು ಅವನಿಷ್ಟು ಕೋಪ ಮಾಡಿಕೊಂಡವನಲ್ಲ. ಅಲ್ಲೇ ಪ್ರಣತಿ ಜೊತೆ ನಿಂತಿದ್ದ ಸಂಜನಗೆ, ಹೇ ನೀನೇನೆ ಅಲ್ಲಿ ನಿಂತ್ಕೊಂಡು ಸದಾ ರಮೆ ಥರ ನಿನ್ನ ಅಕ್ಕನ ಹತ್ರ ಬಿಟ್ಟು ನಾಟಕ ನೋಡ್ತಿದ್ಯಾ? ಇಲ್ಲಿ ಇರುವವರಿಗೆಲ್ಲ ನೀರು ತರೋಗು ಹೋಗೆ ಎಂದು ಗದರಿದವನ ಅರ್ಭಟಕ್ಕೆ ಮನೆಯವರ ಮಾತು ಬರದ ಮುಗರಾಗಿದ್ದರು. ಪ್ರಣತಿಯೇ ಒಂದು ಕ್ಷಣ ಬೆಚ್ಚಿದಳು. ನೋಡಿ, ಇಲ್ಲಿ ಯಾರಿಗೂ ಇರಿ ಅಂತ ಒತ್ತಾಯ ಮಾಡೋದಿಲ್ಲ. ಒಳಗೆ ಅಡ್ಮಿಟ್ ಆಗಿರೋದು ನನ್ನ ಅತ್ತಿಗೆ. ನಿಮಗೆಲ್ಲ ಇರೋಕ್ಕೆ ಆಗೋದಿದ್ರೆ ದಯವಿಟ್ಟು ಮನೆಗೆ ಹೋಗಿ. ಅದು ಬಿಟ್ಟು ಅನಾವಶ್ಯಕವಾಗಿ ಏನೇನು ಕೊಂಕು ಮಾತನಾಡಿದರೆ ನಾನು ಮನುಷ್ಯನೇ ಆಗಿರಲ್ಲ. ಯಾಕೆಂದರೆ ಇದು ಆಸ್ಪತ್ರೆ, ನಿಮ್ಮಿಂದ ಬೇರೆ ಪೇಷಂಟ್ಗಳಿಗೆ ತೊಂದರೆ ಆಗಬಾರ್ದು ಎಂದವನು ಫೋನ್ ಹಿಡಿದು ಆಚೆಗೆ ಹೋದನು ಇಶಾನ್. ನಡಿಯೇ ಬಾನು, ಮನೆಗೆ ಹೋಗೋಣ. ಇಲ್ಲಿದ್ದು ಸಿಕ್ಕಿದ ಮರ್ಯಾದೆ ಸಾಕು ಎಂದವರ ಮಾತಿಗೆ ಉಳಿದ ಮಕ್ಕಳು ಮೊಮ್ಮಕ್ಕಳು ಎದ್ದರು. ಅವಳಿಗೆ ಪ್ರಜ್ಞೆ ಬಂದಮೇಲೆ ಫೋನ್ ಮಾಡೋ ರಮೇಶ್. ನನಗೆ ಜಾಸ್ತಿ ಹೊತ್ತು ಆಸ್ಪತ್ರೆಯಲ್ಲಿ ಇರೋಕ್ಕೆ ಆಗೋಲ್ಲ ಬಿಂಕದಿಂದ ಹೇಳಿ ಮಕ್ಕಳನ್ನು ಕರೆದುಕೊಂಡು ಹೋದರು ಸುಮಿತ್ರಾ ದೇವಿ ಎನ್ನುವ ಸೊಕ್ಕಿನ ಹೆಂಗಸು. ದೇವಸ್ಥಾನದಿಂದ ಅರ್ಧ ದಾರಿಯಲ್ಲಿ ಬರುತ್ತಿದ್ದವನಿಗೆ ಬಿಟ್ಟು ಬಿಡದೆ ಫೋನ್ ಮಾಡ್ತಿದ್ದ ಇಶಾನ್. ಮೊಬೈಲ್ ಪರದೆಯಲ್ಲಿ ಇಶಾನ್ ಹೆಸರು ನೋಡಿ ಕರೆ ಸ್ವೀಕರಿಸಿದ ಅಭಿ. ಹಲೋ, ಹೇಳು ಇಶು. ಅಲ್ಲೆಲ್ಲ ಓಕೆ ತಾನೆ? ಶ್ರೀನಿಕಾ ಹೇಗಿದ್ದಾಳೆ? ಏನಂದ್ರು ಡಾಕ್ಟರ್? ಇನ್ನೂ ಫೋನ್ ಬಂದಿಲ್ಲವಾದುದರಿಂದ ಪ್ರಜ್ಞೆ ಬಂದಿಲ್ಲ ಎಂದು ಊಹಿಸಿದ ಅಭಿ. ಅದನ್ನೇ ಹೇಳೋಕ್ಕೆ ಆಗಿನಿಂದ ಕಾಲ್ ಮಾಡ್ತಿದ್ದೀನಿ. ಮೊದಲು ಬಾ. ನೀನಿಲ್ಲಿ ಶ್ರೀನಿಕನಿಗೆ ಪ್ರಜ್ಞೆ ಬಂದಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಕಾಯಿರಿ ಅಂದಿದ್ದಾರೆ ಡಾಕ್ಟರ್. ನೀನು ಎಲ್ಲಿದ್ದೀಯಾ ಎಂದನು ಇಶಾನ್. ಅವನಿಗೆ ತಲೆ ಕೆಟ್ಟ ಅನುಭವ. ತಮ್ಮನ ಮನಸ್ಥಿತಿ ಅರ್ಥ ಮಾಡಿಕೊಂಡವನು, ನಾನು ಇನ್ನೊಂದು 10 ನಿಮಿಷದಲ್ಲಿ ಬರ್ತೇನೆ. ಶ್ರೀನಿಕಾ ಹುಷಾರ್, ಅವಳಿಗೇನೂ ಆಗೋಲ್ಲ, ನೀನು ಟೆನ್ಷನ್ ತಗೋಬೇಡ, ನಾನು ಈಗಲೇ ಬರ್ತಿದ್ದೀನಿ ಎಂದವನು ಕಾರಿನ ವೇಗ ಜಾಸ್ತಿ ಮಾಡಿದ್ದ. ಕತೆ ಮುಂದುವರಿಯುತ್ತದೆ.